ಫ್ರೆಂಡ್ಸ್, ಇದು ರೇಗ್ದಾರಲ್ಲಿ ಪಿಲಾಂಕ ಗಂಡು, ಧೂಮ ಅಲ್ಲಿ ಪಿಲಾಂಕ ಹೆಣ್ಣು. ಮೇಯ್ನು ನಮ್ಮ ಹೊಸ ಶಬ್ದಗಳು ಹೆಂಗೆ ಕೇಳ್ತಾರೆ ಅಂದರೆ, ಜೊತೆ ಮಾಡಿ ಪಟ್ಟಗಳು ಮಾಡಿಸಿದ್ರೆ ಪಟ್ಟಗಳು ಬೇಗ ಟೈಮ್ ಬಂದ್ಬಿಡಬೇಕು. ಒಂದು 3ನೇ ಕಲ್ಲಿ 4ನೇ ಕಲ್ಲಿಗೆಲ್ಲ ಪಟ್ಟಗಳನ್ನ ಆರಿಸ್ಕೊಬೇಕು, ಒಂದು 5ನೇ ಕಲ್ಲಿ 6ನೇ ಕಲ್ಲಿಗೆಲ್ಲ ಟೈಮ್ ಬಂದ್ಬಿಡಬೇಕು. ಈ ಜೊತೆಲಿ ಏನಂದರೆ ಫಾಸ್ಟ್ ಟೈಮಿಂಗು. ನೀವು ಒಂದು 3 ಕಲ್ಲಿಗೆ ಪಟ್ಟ ಬಿಡ್ಕೊಂಬನ್ನಿ, ಒಂದು 5ನೇ ಕಲ್ಲಿ 6ನೇ ಕಲ್ಲಿಗೆಲ್ಲ 5 ಇಂದ 6 ಗಂಟೆ ಮೇಲೆ ಬಂದ್ಬಿಡುತ್ತೆ. ಬಾಜಿ ಹತ್ತುತ್ತಾ ಇರಂಗೆ ಟೈಮಿಂಗ್ಗಳು ಜಾಸ್ತಿ ಮಾಡ್ಕೊಂಬರುತ್ತೆ. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ರೇಗ್ದಾರಲ್ಲಿ ಪಿಲಾಂಕ ಗಂಡು, ಧೂಮ ಅಲ್ಲಿ ಪಿಲಾಂಕ ಹೆಣ್ಣು. ಬಾಜಿ ಬಂದ್ಬಿಟ್ಟು ಪಟ್ಟಗಳು ಒಂದೊಂದು ಪಟ್ಟಗಳು 2-3 ಬಾಜಿ ಮಾಡುತ್ತೆ, ಒಂದೊಂದು 4ರಿಂದ 6 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 2 ಟೈಪ್ ಪಟ್ಟಗಳು ಬರುತ್ತೆ. ಇದರಲ್ಲಿ ಒಂದೊಂದು ಪಟ್ಟಗಳು ತುಂಬ ಮನೆ ಸುತ್ತಕೊಂಡೇ ಆರುತ್ತೆ, ಮನೆ ಹತ್ರನೇ ಆರುತ್ತೆ, ದೂರ ಬರ ಹೋಗಲ್ಲ. ಒಂದೊಂದು ಪಟ್ಟಗಳು ಹೋದರೆ ಒಂದು 20ರಿಂದ 25 ನಿಮಿಷ ದೂರ ಬರ ಹೋಗ್ಬಿಟ್ಟು ಬರುತ್ತೆ. ಮೀಡಿಯಮ್ ಕೈ ಪಟ್ಟಗಳು ಬರುತ್ತೆ, ಮೇಲ್ಕೈ ಪಟ್ಟಗಳು ಬರುತ್ತೆ. ಈ ಲೈನಲ್ಲಿ ಏನಂದರೆ 3 ಕಲ್ಲಿ ಪಟ್ಟ ಹೆಂಗೆ ಬಿಡ್ಕೊಂಬರ್ಬೇಕು ಅಂದರೆ, ನೀವು 3 ಕಲ್ಲಿಯಲ್ಲಿ ಪಟ್ಟಗಳು ಸೈಜ್ ಇರಬೇಕು. ಅಟ್ಲೀಸ್ಟ್ ಈ ಗಂಡೇನು ಸೈಜ್ ಇದೆ ಹಿಂಗೆ ಒಳ್ಳೆ ಸೈಜ್ ಇರಬೇಕು, ಲೆಂತು ಚೆನ್ನಾಗಿರಬೇಕು, ಮೈ ತೂಕನೂ ಚೆನ್ನಾಗಿರಬೇಕು. ಚೀಕ್ಲು ಮಾಡ್ಕೊಂಬಿಟ್ರಿ ಪಟ್ಟಗಳನ್ನ, ಚೀಕ್ಲು ಪಟ್ಟಗಳನ್ನ ಬಿಟ್ಟರೆ ಟೈಮಿಂಗೇ ಬಂದಿಲ್ಲ ಅಂತ ಆಮೇಲೆ ಹೇಳಕ್ಕೆ ಹೋಗ್ಬಿಡಿ. ಮೇಯ್ನು ಪಟ್ಟಗಳನ್ನ ಮೇಂಟೈನ್ ಮಾಡಿ, ಸೈಜ್ ಮೇಂಟೈನ್ ಮಾಡಿ, ಕ್ವಾಲಿಟಿ ಮೇಂಟೈನ್ ಮಾಡಿ. 3ನೇ ಕಲ್ಲಿ ಹಿಂಗೆ ಬಿಡ್ಕೊಂಬನ್ನಿ, ನಿಮ್ಗೆ 5-6 ಕಲ್ಲಿಗೆ 5ರಿಂದ 6 ಗಂಟೆ ಮೇಲೆ ಬಂದ್ಬಿಡುತ್ತೆ. ಅದಾಗ್ತಾ ಇರೋಂಗೆ ಟೈಮಿಂಗು ಡೇ ಬೈ ಡೇ ರೈಸ್ ಮಾಡ್ಕೊಂಡು ಬರ್ತಾ ಇರತ್ತೆ. ಒಳ್ಳೆ ಲಾಂಗ್ ಟೈಮು ಈ ಜೊತೆಲಿ ನೀವು ಪಟ್ಟಗಳನ್ನ ಹಾರಿಸ್ಕೊಬೋದು. ಮೇಯ್ನ್ ನಮ್ಮ ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಕ್ವಾಲಿಟಿ ಹಾಕಿ ಕೊಡೋಣ, ಕಮ್ಮಿ ಬೆಲೆಗೆ ಕೊಡೋಣ ಅಂದ್ಬಿಟ್ಟು ಈ ಜೊತೆ ವೀಡಿಯೋ ಮಾಡ್ತಾ ಇರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ರೇಗ್ದಾರಲ್ಲಿ ಪಿಲಾಂಕ ಗಂಡು, ಧೂಮ ಅಲ್ಲಿ ಪಿಲಾಂಕ ಹೆಣ್ಣು. 2 ಅಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗೇನು ಜಸ್ಟ್ ಗಂಡು ತೋರಿಸ್ದೆ, ಸಿಂಗಲ್ ಟೈಲು ಚಡಿ ಬಾಲ ಇರುತ್ತೆ. ಚುಪ್ ತಿರಿ ಉದ್ದ ತಿರಿಗಳು ಹೊಡೆದಿಲ್ಲ. ನಾವು ಯಾರೇ ಬೇಕಾದ್ರೂ ನಾವು ಹಾರಿಸ್ಕೊಬೋದು. ಮೇಯ್ನ್ ಏನಂದರೆ ಗಂಡು ಹೆಣ್ಣು ಎರಡನ್ನೂ ಛತ್ರಿ ಮೇಲೆ ಹಾಕ್ಕೊಂಬನ್ನಿ. ಸ್ವಲ್ಪ ಅಡ್ಜಸ್ಟ್ ಆದಂಗೆ ರೆಕ್ಕೆನ ದಾರದಲ್ಲಿ ಕಟ್ಕೊಂಡಿರಿ, ಆಮೇಲೆ ರೆಕ್ಕೆ ಬಿಚ್ಕೊಂಡು ಗಂಡ ಒಂದು 2 ದಿನ ಓಡಿಸಿ, ಒಂದು ವಾರ 15 ದಿನದಲ್ಲೆಲ್ಲ ಟೈಮ್ ಬಂದ್ಬಿಡುತ್ತೆ. ಲೆಂತ್ ವೈಸ್ ನೋಡ್ಬೋದು, ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಟ್ಟಿ ಪಿಲಾಂಕ ಬಣ್ಣ ಇರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಅಬ್ಸರ್ವ್ ಮಾಡಿ, ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಹಳದಿ ಬಣ್ಣ ಬಂದ್ಬಿಟ್ಟು ಗಟ್ಟಿ ಹಳದಿ ಬಣ್ಣ ಇರುತ್ತೆ ಕಣ್ಣಲ್ಲಿ. ಇದರಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಈ ಗಂಡಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿರೋ ಗಂಡಿ. ರಿಂಗ್ ನಂಬರ್ 2304. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಧೂಮಾಲ್ ಎಂಟು ತೋರಿಸ್ತೆ. ಬಾಲಾಶೇಪ್ ಕೊಡಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿಗಳು ಹೊಡೆದಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಬಣ್ಣ ಬಂದ್ಬಿಟ್ಟು ಧೂಮ ಅಲ್ಲಿ ಬಣ್ಣ. ಇದು 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ಲೆಂತ್ ಗಂಡು ತುಂಬ ಉದ್ದ ಇರೋದಕ್ಕೆ ಹೆಣ್ಣು ಮೀಡಿಯಮ್ ಲೆಂತ್ ಮ್ಯಾಚ್ ಮಾಡಿದ್ದೀವಿ. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಗಂಡು ಹೆಣ್ಣು 2 ನೋಡ್ಬೋದು, ಕಣ್ಣು ಅಗ್ಲ ಇಟ್ಟಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡಿ ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಸಿಕ್ಕಾಪಟ್ಟೆ ಕಪ್ಪು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ಕಣ್ಣಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಚೆನ್ನಾಗಿದೆ. ಹೆಣ್ಣಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಇದು ಬಿಸಿಲಿಗೆ ಇಟ್ಟು ಮಾಡಿದ್ರೆ ವೀಡಿಯೋ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಆದರೆ ಬಿಸಿಲಿಲ್ಲ ಇಲ್ಲಿ. ಅದಕ್ಕೋಸ್ಕರ ಈ ಲೈಟಿಂಗಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 1902.